ಏನ್ ಮಾಡ್ತೀವ್ರಿ ಗೌಡ್ರ? ನಿಮಗ ಇದು ಕೊನೆ ಎಚ್ಚರಿಕೆ ಹೇಳಕತ್ತೀನಿ. ಇವತ್ತಿಂದಿವತ್ತ ನೀವು ಊರು ಬಿಟ್ರಿ ಬದುಕಿಂತೀರಿ, ಇಲ್ಲ ಅಂದ್ರೆ ನೀವು ಬದುಕೋದು ಭಾರಿ ಕಷ್ಟ ಐತೆ ನಮ್ಮೂರಾಗ. ನಿನ್ನ ಮನಿ ಮಗನ್ ಥರ ನೋಡಿದವಲ್ಲ, ಆಳ್ ಥರ ನೋಡ್ಲಿಲ್ಲಲ್ಲಪ್ಪ ಗಂಗಣ್ಣ. ನೀನು ಮಾಡಕತ್ತೀರಿ ನಿನಗೆ ಚಲೋ ಅನ್ಸುತ್ತೆ ನೀದು? ಅಯ್ಯಯ್ಯೋ, ನಿಜವಾಗ್ಲ್ರಿ ಅಂತ ಕೆಲಸ ಮಾಡಿಲ್ರಿ ನಾನು. ಯಾವತ್ತು ಉಂಡು ಮನೆಗೆ ದ್ರೋಹ ಮಾಡಂತ ಕೆಟ್ಟ ಮನುಷ್ಯ ನಾನಲ್ಲ. ಅದು ಏನಾಗೈತೆ ಅಂತ ನನಗೆ ಹೇಳ್ರಿ, ನಂಗೆ ಕರೆನ ಗೊತ್ತಿಲ್ರಿ. ಶಾರಕ, ನಿನ್ನ ನಂತರ ನಾನು ನಮ್ಮ ಮನೆಗಿರೋರು ಎಲ್ಲರೂ ಆಕಿನ್ಯಾಕ ಕಷ್ಟ ಹಚ್ಕೋತಿದ್ದೆ, ಕಿನ್ಯಾಕ ಕಷ್ಟ ಹಚ್ಕೋತಿದ್ದೆ ಅಂತಿದ್ರು. ನಿನಗಿರೋ ಒಳ್ಳೆ ಮನಸ್ಸು, ನಿನಗಿರೋ ಒಳ್ಳೆ ಗುಣ ನೋಡಿ ನನಗೆ ಗೆಳತಿಯರು ಯಾರೂ ಇಲ್ಲ. ಇಲ್ಲಿ ಬಂದಾಗಿದ್ದಾನು ನಿನ್ನ ಜೊತೆಗೆ ನಂದೆಲ್ಲಾನು ಹೊಟ್ಟೆ ತೆಗೆದು ಹೇಳ್ತಿದ್ನಲ್ಲ ನಾನು. ನಿನಗೆ ಹೆಂಗೆ ಮನಸ್ಸು ಬಂತ ಶಾರಕ? ಹೆಂಗೆ ಮನಸ್ಸು ಬಂತು ನನಗೆ? ನನಗ ದ್ರೋಹ ಮಾಡಕ್ಕೆ ನಿನಗೆ ಹೆಂಗೆ ಮನಸ್ಸು ಬಂತಂತ ಹೇಳು. ಅದು ಅರ್ಥ ಆಗೋಲ್ದಾಗೈತೆ ನನಗೆ. ಇಲ್ಲ ಲಕ್ಷ್ಮಕ್ಕ, ಅಂತ ಕೆಟ್ಟ ಕೆಲಸ ನಾನೇನು ಮಾಡಿಲ್ಲ. ನಾನು ನಿನ್ನ ಅಕ್ಕ ತಂಗಿ ತರನ ನಡ್ಕೊಂಡಿವಿ. ನಾನು ನಿನಗೆ ಹಂಗ ಅನ್ಕೊಂಡಿನಿ. ಅಯ್ಯೋ, ನಾನು ಯಾಕೆ ನಿನಗೆ ದ್ರೋಹ ಮಾಡ್ಲಿ? ಅದಕ್ಕ ನಿನ್ನ ಮಗನ್ನ ನನ್ನ ಮಗಳಿಂದ ಚೂಬಿಟ್ಟು ಎಲ್ಲ ಇರೋ ಒಬ್ಬಕ್ಕೆ ಮಗಳ ಆಸ್ತಿ ಎಲ್ಲ ಆಸ್ತಿನ ಅಂತಸ್ತು ನೋಡಿ ನಿನ್ನ ಮಗನ್ನ ನನ್ನ ಮಗಳಿಂದ ಬಿಟ್ಟಿದಿ. ಈ ವಯಸ್ಸಿಗೆ ನನ್ನ ಮಗಳು ಪ್ರೀತಿ ಪ್ರೇಮ ಅಂತಂದು ನಿನ್ನ ಮಗನ ಜೊತೆ ಚಾಲು ಮಾಡೋಣ. ಅತ್ತಿಗೆಮ್ಮ ಎಲ್ಲ ಗೊತ್ತಿರತ್ತ, ಇವ್ರಿಗೆ ಗೊತ್ತಿಲ್ಲಾರ್ದೇನಿರತ್ರಿ. ನೋಡ್ರಿ, ಇವ್ರು ಎಷ್ಟೋ ಕಷ್ಟಪಟ್ಟು ದುಡಿದು ಎಷ್ಟೋ ಇವರು ಏನ ಮಾಡ್ತೀನಿ ಅಂದ್ರೂ ನಮ್ಮ ಅಂತಸ್ತಿಗೆ ತಕ್ಕಕ ಇವ್ರಿಗಂಕರು ಆಗಕ್ಕೆ ಸಾಧ್ಯ ಇಲ್ಲ. ಇಷ್ಟು ದುಡಿದು ಇಷ್ಟು ರೊಕ್ಕ ಅಂತ ಅವ್ರ ಜೀವನದಾಗ ಕಾಣಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಏನು ಮಾಡ್ಯಾರಂದ್ರ, ಹಿಂಗ ಈಗ ಒಬ್ಬಾಕೆ ಮಗಳು ತುರಪಟ್ಟಿ ಆಸ್ತಿ ಐತಿ, ಅದನ್ನ ಏನು ಮಾಡ್ತಾರೆ ಇವರು? ಈಗ ಹೆಂಗಾರ ಮಾಡಿ ತಮ್ಮ ಮಗನ್ನ ನನ್ನ ಮಗಳಿಂದ ಬಿಟ್ಬಿಟ್ರ ಆಸ್ತಿನೂ ಬರ್ತೈತಿ, ಇವ್ರ ಜೀವನನೂ ಸರಿ ಹೋಗ್ತೈತಿ, ಒಂದು ಹಂತಕ್ಕೆ ಹತ್ತಿ ಸೆಟಲ್ ಆಗಿಬಿಡ್ತಾರಲ್ಲ ಇವ್ರ ಜೀವನದಾಗ. ಅದಕ್ಕೆ ಇದು ಎಲ್ಲ ಏನಂದ್ರೆ ಮೈಕೈ ನೋವಾಲಾರ್ದಂಗೆ ದಣ್ಕೊಳ್ಳಾರ್ದಂಗೆ ದುಡಿಯಾರ ಲಕ್ಷಣ ಅಂತಾರೆ ಇದಕ್ಕೆ. ನಿಮಗೆ ಅರ್ಥ ಆಗಿಲ್ಲ. ಯಾರ್ಯಾರನ್ನ ಅಲ್ಲಲ್ಲಿ ಇಡ್ಬೇಕು ಅಲ್ಲಲ್ಲಿ ಇಡ್ಲಾರ್ದ ಮನೆ ಒಳಗೆಲ್ಲ ಬಿಟ್ಕೊಂಡ್ರೆ ಹಿಂಗಾಗತ್ತೆ. ಗೌಡ್ರ, ನೀವು ದೊಡ್ಡರಿರ್ಬೋದು, ನಿಮ್ಮ ಹತ್ರ ರೊಕ್ಕ ಇರ್ಬೋದು, ನಮಗಂತರೂ ಅಂತ ಕೆಟ್ಟ ಬುದ್ಧಿ ಅಂತೂ ಇಲ್ರಿ. ನಾವು ನಮ್ಮ ರಟ್ಟ್ಯಾಗ ಶಕ್ತಿ ಇರೋವರೆಗೂ ದುಡ್ಕೊಂತಿನ್ನ ಮಂದಿನ. ನಾವ್ಯಾಕೆ ನಿಮ್ಮ ಆಸ್ತಿ ಅಂತಸ್ತಿಗೆ ಆಸೆ ಪಡನ್ರಿ? ನಾವ್ಯಾಕೆ ಹೇಳನ್ರಿ ನಿಮ್ಮ ಮಗಗ ನಿಮ್ಮ ಮಗಳಿಂದ ನನ್ನ ಮಗನ ಬೀಳಂತಂದು ನಾನೇ ಕೇಳ್ತೀನಿ. ಏ ಗಂಗಣ್ಣ, ಸೂಕ್ಷ್ಮ ಹೇಳಕತ್ತೀವಿ. ನಮ್ಮ ಮನ್ಯಾಗ ಮದುವಿತಿ, ನಾವು ಹೋಗ್ಬೇಕಲ್ಲಿ ಕಲ್ಯಾಣ ಮಂಟಪಕ್ಕ. ಅದ ಒಂದು ಕಾರಣಕ್ಕ ನೀವು ಉಳ್ಕೊಂಡಿರಿ. ಕಂಡು ಕಾಣ್ಲಾರ್ದಂಗೆ ಮರಿಯಾಗಿ ಹೋದ್ರಿ ಉಳ್ಕಂತೀರಿ. ಬಾಯಿಗತ್ತಿದ್ರೆ ಮಾತ್ರ ಉಳಗಾಲ ಇಲ್ಲ. ನಿನ್ನ ಮಗ ಏನು ಮಾಡ್ಯಾನ ಅಂತ ಹೋಗಿ ನಿನ್ನ ಮಗನ್ನ ಕೇಳು, ಗೊತ್ತಾಗತ್ತೆ ನಿನಗ. ಎದಕ್ಕವ ಊರಿಗೆ ಬರುವಲ್ಲ ಅದರ ಗೊತ್ತತನ? ಬಂದ ಅಂದ್ರ ಕಾಲು ಮುರಿತೀನಿ. ಇನ್ನೊಮ್ಮೆ ನನ್ನ ಮಗಳ ಜೊತೆ ನೋಡಿದೆ ಅಂದ್ರೆ ನೀನು ಕುತ್ತಿಗೆನ ಹೆಚ್ಚಕ್ತೀನಿ ಅಂತ ಹೇಳಿದ್ದವಂಗ. ಅದ ಒಂದ ಕಾರಣಕ್ಕನ. ಓ, ಅದ ಅಂತೀನಿ ನಾನು. ಎದಕ್ಕಿವ ಹಿಂಗೆ ಒಮ್ಮಿದ್ದು ಮಕ್ಳನ್ನ ಇರೋ ಮನಿನೂ ಮಾರೋಣ, ಇಲ್ಲೇ ಒಂದು ಏನಾರ ಮಾಡೋಣ ಅಂತಂದು ಹಿಂಗ್ಯಾಕೆ ಮಾಡಕತ್ತಾನ ಅಂತಂದು ನನಗೆ ಈಗ ಅರ್ಥ ಆಯ್ತು. ಓ ನೋಡ್ರಿ, ಅದು ಎಷ್ಟು ಕರೆನ ಎಷ್ಟು ಸುಳ್ಳ ನನಗಂತೂ ಗೊತ್ತಿಲ್ಲ. ಹಂಗೇನ್ರ ನನ್ನ ಮಗ ಮಾಡಿದ್ರ ನನ್ನ ಮಗನೂ ನಾನೇನು ಬಿಡೋದಿಲ್ಲ. ಏ ಸಾಕ ನಿನ್ನ ನಾಟಕ, ಬಾಯಿ ಮುಚ್ಚ. ಎಷ್ಟದ ನಾಟಕ ಮಾಡೋದು ನಾನು ನೋಡಕತ್ತೀನಿ. ನಿಮ್ಮಂತರ ಯೋಗ್ಯತೆನ ಇಷ್ಟು ದುಡ್ಕೊಂಡು ತಿನ್ನಕ್ಕೆ ಯೋಗ್ಯತೆ ಇರಂಗಿಲ್ಲ. ಈ ಥರ ಸಾವುಕಾರ ಮನೆ ಹೆಣ್ಮಕ್ಳಿಂದ ಬಿದ್ದುಬಿಟ್ರ ಎಲ್ಲಾನು ಮೈಕೈ ನೋವಾಲಾರ್ದಂಗೆ ದಡ್ಕೊಳ್ಳಾರ್ದು ಹಿಂದೆಲ್ಲ ಬರುತ್ತಲ್ಲ. ಹುಡುಗಿನೂ ಸಿಗ್ತಾಳ, ಆಸ್ತಿನೂ ಸಿಗುತ್ತಲ್ಲ. ಕೆಟ್ಟ ಬುದ್ಧಿ ನಿಮ್ಮಂತರ್ಗೆ. ತೊಲಗ್ರಿ ಇಲ್ಲಿಂದ. ಒಂದು ಕ್ಷಣನೂ ಊರಾಗಿರ್ತಕ್ಕದ್ದಲ್ಲ. ನಿಮ್ಗೆ ನಿಮ್ಮ ಜೀವದ ಮೇಲೆ ಆಸೆ ಇದ್ರ ವಾಪಸ್ ಈ ಊರ ಕಡೆ ತಲೆ ಹೋಗಿ ಮಲಗ್ರಿ. ಇಲ್ಲ ಅಂದ್ರೆ ಮಾತ್ರ ನಿಮ್ಗೆ ಉಳ್ಗಾಲಿಲ್ಲ. ಅದಕ್ಕೆಮ್ಮ ನಡೀರಿ ಹೋಗೋಣ, ಹೊತ್ತಾಗುತ್ತಲ್ಲಿ. ನಾವ ಇಬ್ಬರ ಇಲ್ಲೇ ಅದೀವಿ, ಇನ್ನು ಅಲ್ಲಿ ಇನ್ನೇನೇನಾಗೈತೇನ. ನನ್ನ ಮಗ ಅಂತ ಕೆಲಸ ಮಾಡಿರಕ್ ಸಾಧ್ಯನೇ ಇಲ್ರಿ. ಮೊದ್ಲಿಂದಾನು ತಂಗಿ ಅಂತಾನೆ ಹೇಳ್ತಿದ್ವಿ ನಾವು ರಾಮಣ್ಣಗ. ಅದು ಹೆಂಗ್ರಿ? ನಾಚಿಕೆ ಆಗ್ಬೇಕು. ತಂಗಿ ಅಂತ ತಂಗಿ. ನನಗ ನಿಮ್ಮ ಮಾತಿನ ಮ್ಯಾಗ ನಂಬಿಕಿಲ್ಲ. ನನಗ ಹೊರಟೋತದು. ನಮ್ಮ ಮಲ್ಲ ಅಣ್ಣಾರು ಯಾವತ್ತೂ ಸುಳ್ಳು ಹೇಳೋದಲ್ಲ. ಅವ್ರಿಗಾದ್ರ ಅವಶ್ಯಕತೆನೇ ಇಲ್ಲ. ಸುಳ್ಳು ಹೇಳೋದು ನಾಟಕ ಮಾಡೋ ಅವಶ್ಯಕತೆ ಎಲ್ಲ ಇರೋದು ನಿಮ್ಗೆ. ನಡ್ರಿ ಇಲ್ಲಿಂದ ಮೊದ್ಲು. ಇನ್ಯಾವತ್ತು ನಿಮ್ಮ ಮುಖ ನಮ್ಮನ್ನು ತೋರಿಸ್ಬೇಡ್ರಿ ನಮ್ಗೆ. ನಡೀರಿ. ನಿನಗೇನು ಕೊಡ್ಬೇಕಿತ್ತ ಎಲ್ಲ ಕೊಟ್ಟಿವಿ, ಕೊಸ್ತೀವಿ. ಏನು ಬಾಕಿ ಇಲ್ಲ. ಬೇಕಾತಂದ್ರ ಇನ್ನೂ ಒಂದು 10,000 ನಿನ್ನ ಅಕೌಂಟಿಗೆ ಬಿಸಾಕ್ತೀನಿ. ಯಾವುದು ನೆಪ ಇಟ್ಕೊಂಡು ನಮ್ಮ ಊರಿನ ತಂಟೆಗೆ ಬರಬೇಡ. ನಮ್ಮ ಮನೆ ಕಡೆ ತಲೆ ಹಾಕಿನೂ ಮಲಗಬೇಡ. ನಡೀರಿ. ನಡಿ ಶಾರದಾ, ನಡಿ. ಅಲ್ರಿ, ಎಂತ ಪದ ಹೊರಿಸ್ತಾರ ನೋಡ್ರಿ ಲಕ್ಷ್ಮಕ್ಕರು. ನನಗೆ ಯಾಕ್ರಿ ಅಂತ ಕೆಟ್ಟ ಬುದ್ಧಿ? ಇಷ್ಟು ವರ್ಷದಿಂದ ನಾನು ನೋಡ್ಯಾರ. ಇಷ್ಟ ಇವ್ರು ನನ್ನ ಅರ್ಥ ಮಾಡ್ಕೊಂಡಿದ್ದ.
ನಿನ್ನನ್ ಯಾಕೆ ಅವ್ರು ಅರ್ಥ ಮಾಡ್ಕೋಬೇಕು ಅತ್ತಿಗೆಮ್ಮ? ನೀನ್ ಯಾರು ಸೀಮೆ ದೊಣ್ಣೆ ನಾಯ್ಕೆ ಅಂತ ನಿನ್ನನ್ ಯಾಕೆ ಅವ್ರು ಅರ್ಥ ಮಾಡ್ಕೋಬೇಕು? ನೀನೇನ್ ದೊಡ್ಡ ತ್ರಿಪುರ ಸುಂದ್ರಿಯನ? ಏನ್ ನೀ ದೊಡ್ಡ ಡಾನ ಊರಿಗೆ? ನಿನ್ನನ್ ಯಾಕೆ ಅವ್ರು ಅರ್ಥ ಮಾಡ್ಕೋತಾರ? ಎಲ್ಲಾನು ದೊಡ್ಡರು ಸುಳ್ಳು ಹೇಳಂಗಿಲ್ಲ. ಯಾರ ಜೊತೆಗೆ ನಾವು ಸ್ನೇಹ ಬೆಳೆಸ್ತೀವಿ ನೋಡಿ ಮಾಡಿ ಬೆಳೆಸ್ಬೇಕನ್ನೋದು ಇದಕ್ಕನ. ಸವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನಂಗ ನೀನ್ ಸವಾಸ ಮಾಡಿದ್ದಕ್ಕ ನನ್ನ ಮಗಳು ಕೆಡಕತ್ತಿದ್ಲಿ ಇಲ್ಲಿ. ಬರ್ರಿ ಬರ್ರಿ, ಬಡವ್ರಿಗೆ ಬಡವ್ರು ಮತ್ತೆ ನಡೆಯಲ್ಲ, ಬಡವ್ರಿಗೆ ಯಾವತ್ತು ಬೆಲೆ ಇಲ್ಲ. ಬರ್ರಿ ಹೋಗೋಣ. ಅಪ್ಪ ಅವ್ವ, ಇದ್ರ ನಂದ ತಪ್ಪಿರೋದು. ರಾಮಣ್ಣರವ್ವ ಅಪ್ಪಂದು ಏನೂ ತಪ್ಪಿರ್ಲಿಲ್ಲ. ನೀ ಬಾಯಿ ಮುಚ್ಚು ಅಂದೆ ನಾನು. ನೀನ್ ಬಾಯಿ ಮುಚ್ಚು. ಅಣ್ಣ ಅದಕ್ಕೆಮ್ಮ ಈಗ ಮತ್ತು ಮೊನ್ನೆ ಮಾದೇವಪ್ಪ ಅಂತ ಬಂದಿದ್ರಲ್ಲ ನಮ್ಮ ಫ್ರೆಂಡ್, ಅದ ಬಂದಿದ್ರಲ್ಲ ಅವ್ರ ಮಗ ಮುಖೇಶ್ನ ರಿತೇಶ್ ಅಂತ ಹೇಳಿ. ನಾನು ಅವ್ರಿಗೆ ಶಿವಾನಿನ ಅವ್ರ ಮನೆಗೆ ಸೊಸಿ ಮಾಡಿಕೊಡ್ಬೇಕು ಅಂತ ಅನ್ಕೊಂಡೆ. ಅಲ್ಲ, ನಿಮ್ಮಿಬ್ರು ಒಪ್ಪಿಗೆ ಇದ್ರೆ ಕೊಡ್ತೀನಿ, ಯೋಚನೆ ಮತ್ತೆ ಮುಂದುವರೆಸ್ತೇನೆ. ಇಲ್ಲ ಅಂದ್ರೆ ಬೇಡ ಅತಿಗೆಮ್ಮ ಅಣ್ಣ. ಯಾಕಂದ್ರೆ ನಾವು ಏನೋ ಅನ್ಕೊಂಡ್ವಿ, ಸಣ್ಣ ಹುಡುಗಿ ಈಗ ಯಾಕೆ ಇದೆಲ್ಲ ಅಂತಂದು. ಆದ್ರೆ ಈಕೆ ಯಾಕೋ ಪೂರಾ ಲೈನ್ ಬಿಟ್ಟ ಹೊಂಟಾಳ ಅಂತ ಅನ್ಸಕತ್ತೈತೆ ನನಗೆ. ಹೌದ್ರಿ ಮಲ್ಲಣ್ಣರ, ಅದೇನ ಕರೆೈತಿ. ನಾವು ಆಗಿನ ಕಾಲದಾಗ ಯಾಕೆ 15-16 ವರ್ಷಕ್ಕೆ ಮದುವೆ ಮಾಡಿಬಿಡ್ತಿದ್ರು ಅಂದ್ರೆ ಹಿಂಗೆ ಅದೇನಂತಾರಲ್ಲ, 16 ವರ್ಷಕ್ಕೆ ಹುಚ್ಚು ಕುದುರೆಗತ್ತಂತ ಮನಸ್ಸು. ಅದಕ್ಕೆ ಅದೇ ಕರೆ ಐತಿ ನೋಡ್ರಿ. ಆಗಿನ ಕಾಲದಾಗ ಏನೇನು ಶಾಸ್ತ್ರ ಇದ್ವಲ್ರಿ, ಅವು ಸುಮ್ಮನೆ ಮಾಡಿಲ್ಲ. ಬಾನ್ರಿ ನೋಡಕ್ಕಿಕ್ಕಿನ, ಬಾನ್ರಿ. ಬೇಕಾರೆ ಈಕಿ 18 ವರ್ಷದವರೆಗೂ ಏನು ಓದ್ಲಿಲ್ಲ. ಈಕಿ ಓದಂತ ಹತ್ತದಲ್ಲ, ನನಗೆ ಗೊತ್ತಾಗೈತಿ. ಮನ್ಯಾಗ ಬಿದ್ದಿರ್ತಾಳ, ಹಣ್ಣಿಟ್ಟು ಹೋಗ್ಬಿಡನ್ರಿ. ಈಕಿನ ಅವ್ರ ಮನೆ ಸೊಸಿ ಅಂತ ಮಾಡಿ ನಾವು ಕೈ ಬಿಟ್ಟಿವಿ ಅಂದ್ರೆ ಫೋನೇ ಮಾತಾಡ್ಕೊಂಡು ಬಿದ್ದಿರ್ತಾರ. ಬೇಕಾರ ನೋಡೋಣಂತ. ಮತ್ತು ಮದುವೆ ಮಾಡಿದ್ರೆ ಮತ್ತೆ ಪೊಲೀಸರು ಇವರು ಊರನರು ಏನಂತ ನನಗೆ ಅದು ಒಂದು ಯೋಚನೆ ರೀ. ಊರನರು ನಮಗೇನಾರ ಅಂತಾರ? ಯಾ ಸುಳೆ ಮಗ್ರಿ ಅಷ್ಟು ಧೈರ್ಯ ಇರೋದು? ಯಾ ಸುಳೆ ಮಗ್ಗ ಐತ್ರಿ ಅಷ್ಟು ಧೈರ್ಯ? ನೋಡ್ರಿ, ಯಾರು ಓಣೇನಾರು ಏನು ಹೇಳಲ್ರಿ ಅತಿಗೆಮ್ಮ. ಊರನಾರು ಯಾರು ನಮ್ಮ ತಂಟೆಗೂ ಬರಲ್ಲ. ಹೇಳ್ತೀನಿ ಕೇಳ್ರಿ, ಹಣ್ಣಿಡೋದು ಪಣ್ಣಿಡೋದು ಏನಿಲ್ರಿ. ಡೈರೆಕ್ಟ್ ಮದ್ವಿ ಮಾಡಿಸಿ ಗಂಡ ಮನೆಗೆ ಕಳ್ಸೋದು ಅಷ್ಟ. ಅಲ್ಲಿ ಅವ್ರ ಗಂಡ ಮನೆಗೆ ಇಕ್ಕಿನ ಓದಿಸ್ಲಿ, ಮಗಳಂತರ ಇಟ್ಕೊಳ್ಳಿ, ಸೊಸಿ ಅಂತರ ಇಟ್ಕೊಳ್ಳಿ. ಒಟ್ಟು ನಮ್ಮ ಮಗಳು ಅಲ್ಲಿ ಅಂಕರು ಭದ್ರವಾಗಿರ್ತಾಳ್ರಿ. ಇಂಥವೆಲ್ಲ ಈ ಥರ ಎಲ್ಲ ಇಂಥ ಜನರ ಜೊತೆಗೆ ಬೆರೆಯೋದು ತಪ್ಪತ್ತ. ಗಂಡ ಇರ್ತಾನ, ನೋಡ್ಕೋತಾನ. ಅತ್ತಿ ಮಾವ ಅವ್ರ ಮನೇನೂ ಚಲೋ ಐತ್ರಿ. ಅತ್ಯಂತರೂ ಇಲ್ಲ ಅಂದ್ರೆ ಕಾಯಿಲೆ ಬಿದ್ದಾಳಾಕಿ, ಆಕೆ ಅಂಕರು ಏನೂ ಅನ್ನೋದಿಲ್ಲ. ಇನ್ನು ಮಾವ ಅವ್ರವ್ರ ಪಾಡಿಗೆ ಇರ್ತಾರೆ. ಇಂಥ ಮನಿ ಅಂತೂ ಯಾರಿಗೂ ಸಿಗಲ್ರಿ. ಅದು ಅತ್ತಿ ಇವತ್ತು ನಾಳೆ ಅನ್ನಂಗದಾಳ್ರಿ. ಯಾರಿಗೆ ಸಿಗತ್ರಿ ಇಂಥ ಮನಿ? ಆದ್ರೂ ಮಲ್ಲಣ್ಣ ಬ್ಯಾಡಂತೀನಪ್ಪ ನಾನು. ಈಗಿನ 16 ವರ್ಷ 17 18 ಇನ್ನೆರಡು ವರ್ಷ ಹೋಗ್ಲಿ ಬಿಡು. 2-3 ವರ್ಷನ ಹೋಗ್ಲಿ ಅಂತೀನಿ ನಾನು. ಬೇಡ ಅಣ್ಣ, ನಿನಗೆ ಗೊತ್ತಾಗೋದಿಲ್ಲ. ಅನ್ನು ಅದಿಗೆಮ್ಮ. ನೋಡ್ರಿ, ನೀವು ವಿಚಾರ ಮಾಡ್ರಿ, ಏನು ಅರ್ಜೆಂಟ್ ಇಲ್ಲ. ಅವ್ರಿಗೆ ಏನಂದ್ರೆ ಪಟ್ಟಣ ಮದುವೆ ಮಾಡಬೇಕು, ಅದು ನೋಡಬೇಕು. ಯಾಕಂದ್ರೆ ಅವ್ರು ಹೆಂಡ್ತಿ ಇವತ್ತು ನಾಳೆ ಅನ್ನಂಗೆ ಅದಾಳ. ನೋಡ್ರಿ, ಇಂಥ ಸಂಬಂಧ ಮತ್ತೆ ಸಿಗುತ್ತೋ ಇಲ್ಲೋ ನೋಡ್ರಿ, ವಿಚಾರ ಮಾಡ್ರಿ. ನಾ ಹೋಗಿರ್ತೀನಿ. ಆಕಿ ಮುಖ ತೊಳಿಸಿ ಬೇರೆ ಡ್ರೆಸ್ ಹಾಕ್ಸ್ಕೊಂಡು ಕರ್ಕೊಂಬರ್ರಿ. ನಾ ಹೋಗಿರ್ತೀನಿ ಮುಂದೆ. ಅಬ್ಬಾ, ನೀನೇ ಹೇಳಪ್ಪ. ನಂಗೆ ಬೇಡಪ್ಪ ಇಷ್ಟು ಮದುವೆ. ಅಪ್ಪ ನಂಗೆ ಬೇಡಪ್ಪ. ಅಪ್ಪ, ನಾನು ಓದ್ತೀನಪ್ಪ. ನಿಜವಾಗ್ಲೂ ಹೇಳಕತ್ತೀನಿ, ನಾನು ಓದ್ತೀನಿ. ಇನ್ನು ಯಾವತ್ತೂ ರಾಮನ ಸವಾಸಕ್ಕೆ ಹೋಗಲ್ಲಪ್ಪ. ನಾನು ನಿಜವಾಗ್ಲೂ ಹೋಗಲ್ಲವ. ಬೇಡವ, ನಂಗೆ ಮದುವೆ ಇಷ್ಟ ಇಲ್ಲವ. ಈಗ ಬೇಡವ, ಪ್ಲೀಸ್ ಅವ್ವ. ಮುಚ್ಚ ಬಾಯಿ. ಇನ್ನು 2 ವರ್ಷ ಬಿಟ್ಟು ನೀನು ಮದುವೆ ಮಾಡುವಲ್ವಕ್ಕ. ಈಗಂಕರು ನೀನು ನಿಶ್ಚಿತಾರ್ಥ ಮಾಡ್ತೀವಿ. ನೋಡಕ್ ಬಾ ಅಂತ ಹೇಳ್ತೀನಿ ನಾನು. ಆಮೇಲೆ ಅವ್ರು ಬಂದ್ಮೇಲೆ ಅವ್ರ ಜೊತೆ ಮಾತಾಡಿ ಏನು ಮಾಡ್ಬೇಕಂತ ನಿರ್ಧಾರ ಮಾಡ್ತೀವಿ. ನಿನ್ನ ಮೇಲೆ ನಾನು ನಂಬದಲ್ಲ. ಇಷ್ಟು ನಂಬಿಕೆ ಇಟ್ಟಿದ್ನಲ್ಲ ನಿನ್ನ ಮೇಲೆ, ಒಬ್ಬಕ್ಕೆ ಮಗಳು ಅಂತಂದು. ಒಂದು ಹೂ ತಗೋಬೇಕಂದ್ರೆ ತಗೊಳ್ಳೋಣ ಶಿವಾನಿ ಅಂತ ನಿನ್ನನ್ನು ಕೇಳ್ತಿದ್ವಲ್ಲ. ಆ ಪ್ರೀತಿ ನಿನಗಾಗಲಿಲ್ಲ, ನಮ್ಮೆಲ್ಲರ ಪ್ರೀತಿ ನಿನಗಾಗಲಿಲ್ಲ. ಅವ 3rd ಕ್ಲಾಸು, ಅವನ ಪ್ರೀತಿ ಕಾಣ್ತಾ ನಿನಗ? ಲಕ್ಷ್ಮಿ, ಸಮಾಧಾನ ಮಾಡ್ಕೋ. ವಯಸ್ಸ ಹಂಗದು, ಏನು ಮಾಡೋಕ್ಕಾಗಿಲ್ಲ. ಬಿಡು, ಸಮಾಧಾನ ಮಾಡ್ಕೋ. ಹೋಗು, ಮಕ ತಕ್ಕೊಂಡು ಬಾ ಅಂದೆ ನಾನು. ಮಗ ತಗೊಂಡ್ ಬರ್ತೀನಮ್ಮ. ನಂಗೆ ಮದುವೆ ಬೇಡವ, ಪ್ಲೀಸ್ ಅಮ್ಮ, ಮದುವೆ ಬೇಡ.
ಶಿವಾನಿ ಹೋಗವ, ನಾನು ಮಾಡಲ್ಲ. ನಿಮ್ಮವ್ವ ನಿಮ್ಮ ಕಾಕ ಏನೋ ಹೇಳಿದ್ರು ನಾ ಕೇಳಲ್ಲ. ತಲೆ ಕೆಡ್ಸ್ಕೊಬೇಡ. ಹೋಗು ನೆಮ್ಮದಿಯಾಗಿ ಹೋಗಿ ಮಗ ತಕ್ಕೊಂಬ, ಮದುವೆಗೆ ಹೋಗೋಣ. ಹಾಂ, ಲಕ್ಷ್ಮಿ ನೀನು ಹೋಗು, ಬೇರೆ ಸೀರೆ ಉಟ್ಕೊಂಡು ಮಗ ಸಮನಕ್ಕೊಂಬ. ಹಿಂಗಂತೂ ಬರಬೇಡ, ಹೋಗು. ಹೋಗ್ತೀನ್ರಿ. ನೀವರ ಹೇಳ್ರಿ ಕೀ ಚಂದಾಗ ಬಂದೇನೆ. ನೀ ಹೋಗಿ ಶಿವಾನಿ, ಮಗ ತಕೊಂಬೋಗು. ಅಪ್ಪ ನಾನು ನಿಜ ಹೇಳತ್ತೀನಪ್ಪ, ಇನ್ಯಾವತ್ತು ರಾಮನ್ ಸಮಾಜಕ್ಕೆ ಹೋಗಲ್ಲಪ್ಪ. ನಿಜ ಹೇಳಕತ್ತೀನಿ, ಮದುವೆ ಬೇಡಪ್ಪ. ಹೋಗು, ಮಗ ತಕ್ಕೊಂಡು ಬಾ. ಲಕ್ಷ್ಮಿ ಏನ್ ಮಾಡತ್ತಿ ನೀನು? ಇರಕ್ಕೋಗ್ಬೇಕು ಮಗಳು. ನೀನು ನನಗೆ ತಾಳ್ಮೆ ಹೇಳ್ಬೇಕ, ನಾನು ನಿನಗೆ ತಾಳ್ಮೆ ಹೇಳ್ಬೇಕ. ತಾಯಿಯಾಗಿ ನಿನಗಿರ್ಬೇಕು ತಾಳ್ಮೆ. ಏನಿದು ಇಷ್ಟು ನೀನ ಹಿಂಗೆ ರಿಯಾಕ್ಟ್ ಮಾಡಿದ್ರ ಆಕೆ ಹೆಂಗೆ ಮಾಡಬಾರ್ದು? ಮನ ನೊಂದ್ಕೊಂಡು ಈಗ್ಲಾರು ಬಹಳ ಸೂಕ್ಷ್ಮ ಇರ್ತಾರ. ಹೆಚ್ಚು ಕಮ್ಮಿ ಮಾಡ್ಕೊಂಡ್ಲು ಅಂದ್ರೆ ನಮ್ಮ ಮಗಳು ಕೈ ತಪ್ಪ ಹೋಗ್ತಾಳ. ಈಗ ನೀನು ಹಿಂಗ ಸಿಟ್ ಮಾಡ್ತಿ ಅಂತ ನಾನು ಮಾಡಿದ್ರ ಹೆಂಗದು? ಆ ನೋಡು, ಹೂ ಅನ್ನು, ಈಗ ಆಕಿ ಹೂ ಅನ್ನು. ಆಕಿ ಮನ್ಸಿಗೆ ನೋವು ಮಾಡಬೇಡ. ನಿಶ್ಚಿತಾರ್ಥ ಮಾಡೋಣ. ನಿಶ್ಚಿತಾರ್ಥ ಮಾಡೋದ ನನಗೂ ಯಾಕೋ ಅದ ಚಲೋ ಅನ್ಸಕತ್ತೈತಿ. ನಿಶ್ಚಿತಾರ್ಥ ಮಾಡಿ ಮುಗ್ಸೋಣ. ಮುಂದೆ ಏನಾಗುತ್ತೋ ಅದ್ರದ್ದು ನೋಡೋಣಂತ. ತಲೆ ಕೆಡ್ಸ್ಕೊಬೇಡ. ನಡಿ ಹೋಗೋಣ. ಮದ್ವಿನ ಮಾಡೋಣ ಅಂತೀನ್ರಿ. ಬೇಡ, ಮದ್ವೆ 2 ವರ್ಷ ಬಿಟ್ಟ ಮಾಡೋಣ. ನಾವು 4 ಮಂದಿಗೆ ಬುದ್ಧಿ ಹೇಳೋರಾಗಿ ನಾವು ಯಾವುದೇ ಕಾರಣಕ್ಕೂ ದುಡುಕಬಾರ್ದು. ಅವರಿಗೆ ನೋಡೋಕೆ ಬಾ ಅಂತ ನಾನೆಲ್ಲ ಮಲ್ಲಣ್ಣ ಹೇಳ್ತೀನಿ. ಅವ್ರು ಬರ್ತಾರೆ, ನೋಡ್ಕೊಂಡು ಹೋಗ್ಲಿ. ಮುಂದೆ ಏನು ಮಾಡ್ಬೇಕನ್ನ ವಿಚಾರ ಮಾಡೋಣ. ನಡಿ ಛತ್ರಕ್ಕೆ ನಡಿ ಮೊದಲು.